ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು ವಾರದ ಮೇಲೆ ಆಗೋಯ್ತು. ಆದರೆ ಇಲ್ಲಿ ತನಕ ಪ್ರಕರಣದ ಮೊದಲ ಆರೋಪಿ ತೆನ್ನೀರ್ ಮೈನಾನನ್ನು ಪೊಲೀಸರು ಬಂಧಿಸಿಲ್ಲ. ಕೊಡಗಿನಲ್ಲಿ ಆರಾಮವಾಗಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ರು ಕೂಡ ಯಾಕೆ ಪೊಲೀಸರು ಬಂಧಿಸಿಲ್ಲ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ ಮೊದಲ ಆರೋಪಿ ಪೊಲೀಸರೇ ಎಫ್ಐಆರ್ ಮಾಡಿ A1 ಅಂತ ಮಾಡಿದ್ದಾರೆ ತೆನ್ನೀರ್ ಮೈನಾ. ಆದರೆ ತೆನ್ನೀರ್ ಮೈನಾನನ್ನು ಪೊಲೀಸರು ಇಲ್ಲಿ ತನಕ ಬಂಧಿಸಿಲ್ಲ. ಕನಿಷ್ಠ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗಾದರೂ ಕರಿಬೇಕಾಗಿತ್ತು, ಅದನ್ನೂ ಕೂಡ ಮಾಡಿಲ್ಲ. ಮೊದಲ 4 ದಿನ ಆತ ನಾಪತ್ತೆ ಅಂದರು. ಆದರೆ ಈಗ ಕೊಡಗಿನಲ್ಲಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ ತೆನ್ನೀರ್ ಮೈನಾ. 2 ದಿನಗಳ ಹಿಂದೆ ಪೊನ್ನಂಪೇಟೆ ತಾಲೂಕು 60 ಗ್ರಾಮದಲ್ಲಿ ಆತ ಪ್ರತ್ಯಕ್ಷರಾಗಿದ್ದರು. ಗ್ರಾಮದ ದೇವಾಲಯದ ವಾರ್ಷಿಕೋತ್ಸವದ ಹಬ್ಬದಲ್ಲಿ ಕಾಣಿಸ್ಕೊಂಡಿದ್ದರು ತೆನ್ನೀರ್ ಮೈನಾ. ಯಾವ ಭಯವೂ ಇಲ್ಲದೆ, ಪೊಲೀಸರ ಭಯ ಕಿಂಚಿತ್ತೂ ಇಲ್ಲದೆ ನೃತ್ಯವನ್ನು ಮಾಡಿದ್ದಾರೆ ತೆನ್ನೀರ್ ಮೈನಾ. ಹಾಗಾದರೆ ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಈತನಿಗೆ ರಕ್ಷಣೆ ಸಿಗುತ್ತಾ ಇದೆಯಾ? ತೆನ್ನೀರ್ ಮೈನಾ ನೃತ್ಯ ಮಾಡಿರುವ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಅದನ್ನು ನೀವೀಗ ನೋಡ್ತಾ ಇದ್ದೀರಾ. ಯಾಕೆ? ಪ್ರಕರಣದ ಮೊದಲ ಆರೋಪಿ ಈತನನ್ನು ಬಂಧಿಸಬೇಕಾಗಿತ್ತು, ಇಲ್ಲಿ ತನಕ ಬಂಧಿಸಿಲ್ಲ. ಆರಂಭದಲ್ಲಿ ಅದೇನೋ ಮೊಬೈಲನ್ನು ಲ್ಯಾಪ್ಟಾಪನ್ನೆಲ್ಲ ನಾವು ಇದಕ್ಕೆ ಕೊಡ್ತೀವಿ FSLಗೆ ಅಂದರು, ರಿಪೋರ್ಟ್ ಬಂದ ಮೇಲೆ ಕ್ರಮ ಅಂದರು, ಏನೂ ಕ್ರಮ ತಗೊಂಡಿಲ್ಲ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ತೆನ್ನೀರ್ ಮೈನಾ. ಈ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ತನ್ನ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಕಾರಣ ಅಂತ ನೇರವಾಗಿ ಹೆಸರಿಸಿರುವ ವ್ಯಕ್ತಿ ತೆನ್ನೀರ್ ಮೈನಾ. ಅಫ್ಕೋರ್ಸ್ ಪೊನ್ನಣ್ಣ ಮತ್ತು ಮಂಥರ್ಗೌಡ ಹೆಸರು ಇತ್ತು, ಅದು ನೇರವಾಗಿ ಆರೋಪ ಇರಲಿಲ್ಲ. ಬಟ್ ತೆನ್ನೀರ್ ಮೈನಾ ಮೇಲೆ ನೇರವಾದ ಆರೋಪ ಇತ್ತು. ಬರೆದಿದ್ರು ನನ್ನ ಸಾವಿಗೆ ಕಾರಣನೇ ಈತ ಅಂತನ್ಬಿಟ್ಟು. ಆದರೆ ಆತನ ವಿರುದ್ಧ ಯಾಕಿನ್ನೂ ಕ್ರಮ ಆಗಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಇಷ್ಟು ದಿನ ಆದರೂ ಕೂಡ ತೆನ್ನೀರ್ ಮೈನಾ ವಿರುದ್ಧ ಒಂದು ಸಣ್ಣ ಕ್ರಮ ಬಂಧಿಸಬೇಕಾಗಿತ್ತು, ಬಂಧಿಸಿಲ್ಲ. ಅಟ್ಲೀಸ್ಟ್ ನೋಟಿಸ್ ಕೊಟ್ಟು ವಿಚಾರಣೆ ಕರಿಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹಾಗಾದರೆ ಕೊಡಗು ಭಾಗದ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆಯಿಂದ ಇದೆಲ್ಲ ಆಗ್ತಾ ಇದೆಯಾ? ಇದನ್ನು ಯಾರು BJPಯವರಾಗಲಿ ಅಥವಾ ಸೋಮಯ್ಯ ಅವರ ಕುಟುಂಬದವರಾಗಲಿ ಪ್ರಶ್ನೆ ಮಾಡ್ತಿಲ್ವಾ ಅಂತ? ಖಂಡಿತವಾಗ್ಲೂ ಅರವಿಂದ್, ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಒಂದು ರೀತಿ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಿದೆ, ರಾಜಕೀಯ ಕೆಸರಾಟಗಳು ಕೂಡ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ತೆನ್ನೀರ್ ಮೈನಾನಿಗೆ ಈಗಾಗಲೇ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಅವರು ನೋಟಿಸನ್ನು ಇಶ್ಯೂ ಮಾಡಿ ಆತನ ವಿಚಾರಣೆಗೆ ಕೂಡ ಕರೆದಿರ್ತಕ್ಕಂಥದ್ದು. ಆದರೆ ಆತ ಎಲ್ಲೂ ಕೂಡ ಗೋಚರಿಸದೇ ಇರ್ತಕ್ಕಂಥದ್ದು. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಆತನ ಮೊಬೈಲ್ ಲೊಕೇಶನ್ನ ಹಿಡಿದು ಎಲ್ಲಿದ್ದಾನೆ ಆತನ ವಶಕ್ಕೆ ಕೂಡ ಪಡೆಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ಬೋದು. ಆದರೆ ಇಲ್ಲಿನ ಹೆಣ್ಣೂರು ಪೊಲೀಸರು ಇದ್ಯಾವುದಕ್ಕೂ ಕೂಡ ಮುಂದಾಗಿಲ್ಲ, ಕೇವಲ ನೋಟಿಸನ್ನು ಕೊಟ್ಟು ಕೈ ತೊಳೆದುಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಏನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ 60 ಗ್ರಾಮದಲ್ಲಿ ಕಳೆದ 2 ದಿನಗಳ ಹಿಂದೆ ತೆನ್ನೀರ್ ಮೈನಾ ದೇವಾಲಯದ ವಾರ್ಷಿಕೋತ್ಸವ ಒಂದರಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಆತ ಯಾವುದೇ ಭಯ ಇಲ್ಲ, ಕಾನೂನಿನ ಒಂದು ಆತಂಕನೂ ಕೂಡ ಇಲ್ಲದೆ ಎಂದಿನಂತೆ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಯಾವ ರೀತಿ ಭಾಗಿಯಾಗಬೇಕು ಅದೇ ರೀತಿಯಾದಂತಹ ಭಾಗಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಒಂದು ಗ್ರಾಮದ ಹಬ್ಬದಲ್ಲಿ ತಾನು ಕೂಡ ಸಾರ್ವಜನಿಕರೊಂದಿಗೆ ಸೇರಿ ನೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹಲವಾರು ಜನರ ಈತನ ವಿಡಿಯೋವನ್ನೇ ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಕೊಡಗಿನ ಕಾಂಗ್ರೆಸ್ ಶಾಸಕರು ಈ ರೀತಿ ಒಂದು ಆತನ ಮೇಲೆ ರಕ್ಷಣೆಗೆ ನಿಂತು ಬಿಟ್ರ ಕೊಡಗಿನ 2 ಶಾಸಕರುಗಳು, ಅದರಲ್ಲೂ ತೆನ್ನೀರ್ ಮೈನಾನಂತ ವ್ಯಕ್ತಿಯನ್ನ ಶಾಸಕ ಪೊನ್ನಣ್ಣನವರ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು ಇದೀಗ BJP ವಲಯದಲ್ಲೇ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಉಂಟಾಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು ಅರವಿಂದ್. ಗೊತ್ತಾಗುತ್ತಲ್ಲ, ಈ ಪ್ರಕರಣನೇ ಹಳ್ಳ ಹಿಡಿದೋಯ್ತು ಅಂತ ಅರ್ಥ ಅಲ್ಲಿಗೆ ಅಷ್ಟೇ. ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಕಾರಣರು ಯಾರು, ಅವ್ರ ವಿರುದ್ಧ ಒಂದು ಕ್ರಮ ತಗೋಬೇಕು ಅನ್ನೋ ಕನಿಷ್ಠ ಲೆಕ್ಕಾಚಾರ ಪೊಲೀಸರಿಗಿಲ್ಲ.